ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕೇರಪ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರೆ ಚಾರ್ಮಿನಾರ್ ನೋಡಕ್ ಬಂದಿನಿ. ಚಾರ್ಮಿನಾರ್ ಏನಪ್ಪಾ ಅಂದ್ರೆ 5ನೇ ರಾಜನಾದಂಥ ಯಾರು ಕುತ್ಬಾ ಶಾ ಅವರ 5ನೇ ವಂಶದ ರಾಜನಾದಂಥ ಕುಲಿ ಕುತ್ಬಾ ಶಾ ಅವನ ಗೋಲ್ಕೊಂಡ ಎಂಬ ರಾಜ್ಯವನ್ನು ಬಿಟ್ಟು ತನ್ನದೇ ಆದಂಥ ಇಲ್ಲಿ ಹೈದರಾಬಾದ್ಗೆ ಬಂದು ನೆಲೆಸ್ತಾನ. ಬಂದು ನೆಲೆಸಿದ ತಕ್ಷಣ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಪ್ಲೇಗೋ ಎಂಬ ರೋಗವನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ತನ್ನದೇ ಆದ ಪ್ರಾರ್ಥನೆಯನ್ನು ಮಾಡ್ತಾನೆ. ಮುಸ್ಲಿಮ್ಸ್ ಜನಾಂಗದ ಕುಲಿ ಕುತ್ಬಾ ಶಾ ಆಗಿರ್ತಕ್ಕಂಥ ಈತನು ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ಬಂದು ತನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಪ್ರಾರ್ಥನೆ ಮಾಡಿಕೊಂಡ ನಂತರ 1591ರಲ್ಲಿ ಚಾರ್ಮಿನಾರ್ ಎಂಬ ಈ ಸ್ತಂಭ ಗೋಪುರವನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲಿ ಬಂದು ತನ್ನದೇ ಆದ ರಾಜ್ಯವನ್ನು, ತನ್ನದೇ ಆದ ಕಾರ್ಯಾಚರಣೆಯನ್ನು ನೀಡುತ್ತಾನೆ. ಇಲ್ಲಿ ಏನಪ್ಪಾ ಅಂದರೆ ಅಜ್ಞಾನ ಆದ ತಕ್ಷಣ ಒಂದು ಕೆಲವು ವರ್ಷಗಳ ಹಿಂದೆ ಏನಾಗುತ್ತಪ್ಪ ಅಂದರೆ ಸಿಡಿಲಿನ ಭಾರಕ್ಕೆ ಇಲ್ಲಿರ್ತಕ್ಕಂಥ ಚಾರ್ಮಿನಾರ್ ಆಗ್ನೇಯ ದಿಕ್ಕಿನ ಒಂದು ಕಂಬಕ್ಕೆ ಸಿಡಿಲು ಬಡಿದ ತಕ್ಷಣ ಸಿಡಿಲಿನ ಅಂತರದಿಂದ ಅದೊಂದು ಸ್ವಲ್ಪ ಅಸ್ತವ್ಯಸ್ತಗೊಂಡ ನಂತರ ಮತ್ತೆ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಇಲ್ಲಿರ್ತಕ್ಕಂಥ ಆಗ್ನೇಯ ಗೋಡೆಯನ್ನು ಮತ್ತೆ ಅದನ್ನು ನಿರ್ಮಾಣ ಮಾಡ್ತೇನೆ. ಇದು ಕುಲಿ ಕುತುಬ್ ಶಾ ಅವರು ನಿರ್ಮಾಣ ಮಾಡಿದಂಥ 1591ರಲ್ಲಿ ನಿರ್ಮಾಣ ಮಾಡಿದಂಥ ಸ್ಥಳವಾಗಿದ್ದು, ಇಲ್ಲಿನ ಹೈದರಾಬಾದ್ನಲ್ಲಿ ತನ್ನ ಜನಗಳಿಗೋಸ್ಕರ ತನ್ನ ರಾಜಧಾನಿಯನ್ನು ಸುರಕ್ಷಿತ ಮತ್ತು ಅದಕ್ಕೋಸ್ಕರ ಇಲ್ಲಿಯ ಚಾರ್ಮಿನಾರನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಇದರಲ್ಲಿ ವರದಿಯಾಗಿದೆ. ಮತ್ತು 2007ರಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಇದೇ ರೀತಿಯ ಚಾರ್ಮಿನಾರ್ ಎಂಬ ಒಂದು ಪ್ರತಿರೂಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಎಂದು ಇದರಲ್ಲಿ ವರದಿಯಾಗಿರ್ತಕ್ಕಂಥವನು. ಇಲ್ಲಿ ಪ್ರಾರ್ಥನೆಗೆ ಕುಳಿತುಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬಂದು ವಜು ಅಂತೇಳಿ ಮುಸ್ಲಿಮ್ಸ್ ಜನಗಳು ಪ್ರಾರ್ಥನೆ ಮಾಡೋವಂತೆ ವಜು ಅಂತೇಳಿ ಮಾಡ್ಕೊಳ್ತಾರೆ. ಆ ವಜು ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಬಂದು ಇದು ಇವಾಗ ವರ್ಕ್ ಆಗ್ತಿಲ್ಲ, ಇವಾಗ ಯಾರು ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಬಂದು ಆ ರಾಜನಾಗಿರ್ತಕ್ಕಂಥವನು ಇಲ್ಲಿ ವಜು ಮಾಡಿಕೊಂಡು ಇಲ್ಲಿಂದ ಅವನು ಪ್ರಾರ್ಥನೆಗೆ ಕೂತ್ಕೊಳ್ತಾ ಇದ್ದ. ಇದು ಇಲ್ಲಿಯ ಮಾಹಿತಿಯಾಗಿದೆ. 149 ಮೆಟ್ಟಿಲುಗಳಿವೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ಮುದುಕರು, ವಯಸ್ಸಾದವರು ಇಂಥ ಸ್ಥಿತಿ ಜಾಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಅಂದರೆ ನಮ್ಮಂಥವ್ರಿಗೆ ಹತ್ತಕ್ಕಾಗಂಗಿಲ್ಲ, ಯಾಕಂದರೆ ಸ್ವಲ್ಪ ಜಗದ ಅಡಚಣೆ ಇದೆ ಇಲ್ಲಿ. ಇಲ್ಲಿ ಒಂದಿಷ್ಟು ಹೆಸರುಗಳದಾವು, ಬರೀ ಲವರ್ಸ್ಗಳ ಹೆಸರು ಬರೆದ್ಬಿಟ್ಟು ಇಲ್ಲೆಲ್ಲ ಇರ್ತಕ್ಕಂಥ ಕಲ್ಚರಲ್ ಬ್ಯೂಟಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನಮ್ಮ ಮಂದಿ ವಿಮಲ್ ಎಲ್ಲಿ ಹೋದ್ರೆ ಏನೋ ಬಿಟ್ರೆ ಏನೋ, ನಾವು ವಿಮಲ್ ತಿನ್ನೋದು ಬಿಡೋದಿಲ್ಲ, ವಿಮಲ್ ತಿಂದು ಉಳೋದು ಬಿಡೋದಿಲ್ಲ ಅಂಥೇಳಿ ಇಲ್ಲಿ ಕೂಡ ವಿಮಲ್ ತಿಂದುಬಿಟ್ಟು ಹೋಗೋದು ಉಳ್ಯಾರ. ನೋಡ್ರಿ ಹೊರಗಡೆ ಬಂದ್ರೆ ಈ ರೀತಿ ವ್ಯೂ ಇರುತ್ತೆ. ಇದನ್ನು ಮೊದಲನೇ ಫ್ಲೋರ್, ಫಸ್ಟ್ ಫ್ಲೋರ್ ಆಗಿರ್ತಕ್ಕಂಥದ್ದು. ಇಲ್ಲಿಂದ ನೋಡಿದರೆ ಈ ರೀತಿ ಕಾಣ್ತಕ್ಕಂಥದ್ದು. ಏನಪ್ಪ ಅಂದರೆ ಎಲ್ಲ ರೀತಿ ಒಂದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್, ಮೂರು ಮಾಡಿಗಳನ್ನು ಹೊಂದಿದಂಥ ಚಾರ್ಮಿನಾರ್ ಫಸ್ಟ್ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ಏನಪ್ಪ ಅಂದರೆ 25 ರೂಪಾಯಿ ಇರುತ್ತೆ ಫರ್ ಹೆಡ್, ಅಥವಾ ಆನ್ಲೈನಲ್ಲಿ ಮಾಡಿದರೆ 20 ರೂಪಾಯಿ. ನೀವು ಅಲ್ಲೇ ಬಂದು ಕ್ಯಾಶ್ ಪೇಮೆಂಟ್ ಮಾಡಿದರೆ 25 ರೂಪಾಯಿ ಪ್ರೊಸೆಸಿಂಗ್ ಇರುತ್ತೆ. ಇಲ್ಲಿ ಒಳಗಡೆ ಮೊದಲನೇ ಫ್ಲೋರು ಹೀಗಿದೆ. ಇಲ್ಲಿಯ ವ್ಯೂ ಮಾತ್ರ ಹೀಗಿದೆ ನೋಡಿ. ಮೊದಲನೇ ಮಾಡಿಯ ಇಲ್ಲಿ ಕಾಣ್ತಕ್ಕಂಥ ಇದು ಎಲ್ಲ ಏನಪ್ಪ ಅಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಲ್ಲಿ ಪೂರ ಎಲ್ಲ ಮಾರ್ಕೆಟಿಂಗ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಗರ್ಲ್ಸ್ದು ಡ್ರೆಸ್ಸಸ್ಸು, ಬ್ಯಾಂಗಲ್ಸು, ಇನ್ನೂ ಹಲವು ರೀತಿಯ ವಸ್ತುಗಳನ್ನು ಮಾರಾಟವನ್ನು ಇಲ್ಲಿ ಪೂರ ಅದ್ದೂರಿಯಾಗಿ, ಯಾವಾಗಲೂ ಸಂಡೇ, ಇವತ್ತು ಬರೀ ನಾವು ಬಂದಿರೋ ಮತ್ತು ಇವತ್ತು ಸಂಡೇ, ಹೀಗಾಗಿ ಇಲ್ಲಿ ಜನಗಳು ಹೀಗಿದೆ. ಪೂರ ಮಾರ್ಕೆಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಪೂರ್ತಿ ಎಲ್ಲಿ ಬೇಕಲ್ಲಿ ರೆಸ್ಟೋರೆಂಟ್ಸು, ಎಲ್ಲಿ ಬೇಕಲ್ಲಿ ಏನಂದರೆ ಸ್ಥಳೀಯ ಏನವರು ಗೊತ್ತಿಲ್ಲ. ಇಲ್ಲಿ ಮಾತ್ರ ಈ ರೀತಿಯಾದಂಥ ಮಾರ್ಕೆಟಿಂಗ್ ಸೆಂಟರ್ ಮಾಡ್ಕೊಂಡಿದ್ದಾರೆ. ಚಾರ್ಮಿನಾರ್ ಮುಂದೆ ವೈಭವೀಕರಣ ಇದನ್ನು ನೋಡೋಕೆ ಒಂದು ಸ್ವಲ್ಪ ಚೆಂದ. ಎಲ್ಲ ಚಾರ್ಮಿನಾರ್ ಮುಂದೆ ಈ ರೀತಿಯಾದಂಥ ಇದು ಮುಂದೆ ಏನೋ ಒಂದು ಕೋಟೆ. ಆಫ್ಟರ್ ಇಂಡಿಪೆಂಡೆನ್ಸ್, ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಮತ್ತು ಸಿಕ್ಕ ನಂತರ ಒಂದು 2ನೇ
ಫ್ಲೋರಿಗೆ ಮತ್ತು 3ನೇ ಫ್ಲೋರಿಗೆ ಬೀಳ್ತಿಲ್ಲ, ಏನಂತ ಗೊತ್ತಿಲ್ಲ. ಏನಪ್ಪ ಅಂದರೆ ಇಲ್ಲಿ ಏನೋ ಹಲವು ರೀತಿ ಕಾರಣಗಳಿರ್ಬೋದು. ಈಗ ಫಸ್ಟ್ ಫ್ಲೋರಲ್ಲಿ ಮಾತ್ರ ಮೊದಲನೇ ಮಾಡಿಯಲ್ಲಿ ಮಾತ್ರ ಎಂಟ್ರಿ ಇದೆ. ಇಲ್ಲಿ ಚಾವಿ ಬೇರೆ ಹಾಕಿ ಮುಂದುಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಇಲ್ಲಿರ್ತಕ್ಕಂಥದ್ದು ಫಸ್ಟ್ ಫ್ಲೋರಲ್ಲಿ ವ್ಯೂವನ್ನು ನೋಡಿಕೊಂಡು ಬರಲಿಕ್ಕೆ ಅಷ್ಟೇ ಅಲೋ ಮಾಡಿದ್ದಾರೆ. ಎದಕ್ಕಂತ ಗೊತ್ತಿಲ್ಲ. ಕಾಯಿನ್ಗಳು ಮತ್ತು ನಮ್ಮ ದೇಶದ್ದು ಮತ್ತು ಮೊಘಲರ ಕಾಯಿನ್ಗಳು, ಸ್ಫಟಿಕಗಳು ಮತ್ತು ಅವರು ಯೂಸ್ ಮಾಡ್ತಕ್ಕಂಥ ನಾಣ್ಯಗಳ ಬಗ್ಗೆ ಚಾರ್ಮಿನಾರ್ ಮುಂದುಗಡೆ ಮಾರ್ತಾ ಇದ್ದಾರೆ. ಇದು ಈ ರೀತಿಯಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಸಂಜೀವಿನಿ ಪ್ಲಾಂಟ್ ಅಂದ್ರೆ ಇದು ಸಂಜೀವಿನಿ ಪ್ಲಾಂಟ್ ವಿಚಿತ್ರ ಅನ್ಸಾಗತ್ತೆ. ಈ ಸಂಜೀವಿನಿ ಪ್ಲಾಂಟ್ ನಮಗೆ ಸಿಗತೈತಿ ಅಂತ ಗೊತ್ತಿಲ್ಲ. ನಮ್ಮ ಜೈ ಶ್ರೀರಾಮ್ ಅವ್ರು ತಂದಿರ್ತಕ್ಕಂಥ ಸಂಜೀವಿನಿ ಪ್ಲಾಂಟು ಇದು ಇಲ್ಲಿ ಚಾರ್ಮಿನಾರ್ ಮುಂದೆ ಮಾರ್ಲಿಕ್ಕತ್ತಾರ. 30 ರೂಪಾಯಿ ಅಂತ್ರಿ. ಈ ರೀತಿ ಇರುತ್ತೆ. ಅದನ್ನು ಏನೈತಿ ನೀರೊಳಗೆ ಹಾಕಿ ಈ ಒಂದು ಗಿಡದ ಇದ್ರ ಮೇಲೆ ಹಾಕಿಟ್ರಪ್ಪ ಅಂದ್ರೆ ಈ ರೀತಿ ಬೆಳ್ಕೊಂಡು ಹೋಗುತ್ತಂತ. ಅದು 30 ರೂಪಾಯಿ ಅಂತ ಹೇಳಕತ್ತಾರೆ ರೀ. ಚಾರ್ಮಿನಾರ್ ಪ್ಲಾಂಟ್ ಅಂತ ಇದು ಸಂಜೀವಿನಿ ಪ್ಲಾಂಟ್ ಅಂತ ಹೇಳಕತ್ತಾರ. ಏನೋ ಅಷ್ಟ್ರ ಬಗ್ಗೆ ನನಗೇನು ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಯಾರಾದರೂ ಗೊತ್ತಿದ್ದವರು ಕಮೆಂಟ್ ಮಾಡಿರಿ ಸರ್.